ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಭಾರತೀಯ ರೈಲ್ವೆ ಒಂದು ಹೊಸ ಡಿಸಿಷನ್ ಅನ್ನ ತಗೊಂಡಿದೆ. ಅದು ಇವತ್ತಿನಿಂದ ಚಾಲ್ತಿಯಲ್ಲಿದೆ, ಅಂದ್ರೆ ಜಾರಿಗೆ ಬರ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟ ದಿನ ಒಂದು ಅವಕಾಶ ಇತ್ತು. ಬಿಫೋರ್ 4 hours ಟ್ರೈನ್ ಹೊರಡುವಂತ 4 hours ಮೊದಲು ನಾವು ಬುಕ್ ಮಾಡ್ಕೊಂಡು ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಒಂದಿಷ್ಟು ನಿರ್ದಿಷ್ಟವಾದಂತಹ ಹಣ ಅಂತ ನಮಗೆ ತಲುಪ್ತಾ ಇತ್ತು. ಆದ್ರೆ ಈಗ 8 hours ಬಿಫೋರ್ ನಾವು ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ 8 ಗಂಟೆ ಒಳಗಾಗಿ ಬುಕ್ ಮಾಡ್ಕೊಂಡ್ರೆ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ಕೇವಲ 25% ಹಣ ಮಾತ್ರ ನಿಮಗೆ ತಲುಪುತ್ತೆ. ಅದೇ ಬಿಫೋರ್ ನೀವು 8 hours ಏನಾದ್ರು ಮಾಡ್ಕೊಂಡ್ರೆ 50% ಹಣ, ನೀವು ಎಷ್ಟು ಕಟ್ಟಿರ್ತೀರಿ, ಈಗ 500 ರೂಪಾಯಿ ನೀವೇನಾದ್ರೂ ಕಟ್ಟಿದ್ರೆ ನಿಮ್ಗೆ 250 ರೂಪೀಸ್ ರೀಫಂಡ್ ಆಗುತ್ತೆ. ಆದ್ರೆ 72 hours ಒಳಗಡೆ ಏನಾದ್ರೂ ನೀವು ಬುಕ್ ಮಾಡ್ಕೊಂಡಿದ್ದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ 75% ಹಣ ನಿಮ್ಗೆ ತಲುಪುತ್ತೆ. ಆದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೊಂದು 2 hour ಇದೆ ಅಥವಾ ಇನ್ನೊಂದು 3 ಗಂಟೆ ಇದೆ, ಈ ತರ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಹಣ 75% ಕಟ್ ಆಗಿ 25% ಸಿಗೋ ಡೌಟು. ಅದ್ರ ಜೊತೆಗೂ ಕೂಡ ಈ ಕ್ಯಾನ್ಸಲ್ ಮಿನಿಮಮ್ ಚಾರ್ಜಸ್ ಅನ್ನು ಕೂಡ ಹಾಕ್ತಾರೆ. ಸೊ ನೀವು ಇನ್ನು ಮುಂದೆ ಬುಕಿಂಗ್ ಮಾಡ್ಕೊಂಡಿರುವಂತಹ ನಿಮ್ ಟ್ರೈನ್ ನ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂದ್ರೆ ಬಿಫೋರ್ 8 hours ಮಾಡ್ಕೊಳ್ಳಿ ಉತ್ತಮ, ಅಥವಾ 72 hours ಮಾಡ್ಕೊಳ್ಳೋದು ಇನ್ನೂ ಉತ್ತಮ. ಯಾಕಂದ್ರೆ ಅಟ್ಲೀಸ್ಟ್ ಕಟ್ಟಿರೋ ದುಡ್ಡಾದ್ರೂ ರೀಫಂಡ್ ಆಗುತ್ತೆ. ಯಾಕಿಂತ ಡಿಸಿಷನ್ ಏನಕ್ಕೆ ಬೇಕಾಗಿತ್ತು ಅಂತ ಕೇಳೋದಾದ್ರೆ, ಈಗ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೊಳ್ಳೋದ್ರಿಂದ ಬೇರೆಯವ್ರು ಕೂಡ ಬುಕ್ ಮಾಡ್ಕೊಳ್ಳಲ್ಲ. ಅದು ಒಂದು ಪ್ರಯಾಣಿಕರಿಗೂ ತೊಂದ್ರೆ, ಜೊತೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ ನ ಆರ್ಥಿಕ ಹೊರೆಯನ್ನ ತಪ್ಪಿಸ್ಕೊಳ್ಳೋದಕ್ಕೂ ಕೂಡ ಈ ಡಿಸಿಷನ್ ಅನ್ನ ತಗೊಂಡಾಗಿದೆ. ಸೊ ಇನ್ನು ಮುಂದೆ ನೀವೇನಾದ್ರು ಟಿಕೆಟ್ ಬುಕ್ ಮಾಡ್ಕೊಳ್ಳೋದಾದ್ರೆ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಬುಕ್ ಮಾಡ್ಕೊಳ್ಳೋದು ಒಳಿತು. ಥ್ಯಾಂಕ್ ಯು.